ಪ್ರೊಪ್ರೈಟರ್ ನೇಮ್ ರವಿ ಕಲಾಲ್. 15 ವರ್ಷದಿಂದ ಸ್ಕೂಲ್ಗಳಿಗೆ ಬುಕ್ ಸಪ್ಲೈ ಮಾಡ್ತಿದ್ದವನು ಇವತ್ತು 15 ಕಾರ್ಪೊರೇಟ್ ಸ್ಕೂಲ್ಗಳಿಗೆ ಓನರ್ ಆಗಿದ್ದಾನೆ. ಲೋಕಲ್ ML ಇಂದ ಹಿಡಿದು ದಿಲ್ಲಿವರೆಗೆ ಒಳ್ಳೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾನೆ. ಎ ಕಾರ್ಪೊರೇಟ್ ಬಿಸ್ನೆಸ್ ಮ್ಯಾನ್ ಕಮ್ ಮಾಫಿಯಾ ಡಾನ್. ಲೀಗಲ್ ಆಗಿ ಅವನ ಮೇಲೆ ಒಂದ್ FIR ಕೂಡ ಇಲ್ಲ. ಎಲ್ಲಾ ಕ್ರೈಮ್ನು ನೀಟಾಗಿ ಪ್ಲಾನ್ ಮಾಡಿ ಮುಗಿಸ್ತಾನೆ. ಯಾವ ಕ್ಲೂಸ್ನು ಬಿಟ್ಕೊಡಲ್ಲ. ಒಂದ್ ಕೇಸಲ್ಲೂ ಒಂದು ಪರ್ಸನಲ್ ಇನ್ವಾಲ್ವ್ಮೆಂಟ್ ಇಲ್ಲ. ಪರ್ಸನಲ್ ಆಗಿ ಯಾವ ಪ್ರಮೋಷನ್ಸ್ಗೂ ಬರಲ್ಲ. ಎಲ್ಲ ಕಡೆ ಬರೀ ಒಂದು ಬ್ರ್ಯಾಂಡ್ ಮಾತ್ರ ಇರುತ್ತೆ. ಇನ್ನೊಂದು ವಿಷಯ, ಪಕ್ಕದೂರಲ್ಲಿ ಅವನ್ ಕಾರ್ಪೊರೇಟ್ ಸ್ಕೂಲ್ ಓಪನ್ ಆಗ್ತಿದೆ. ನೀವು ಅವನ್ನ ಡೈರೆಕ್ಟ್ ಆಗಿ ನೋಡಕ್ ಚಾನ್ಸ್ ಸಿಗೋದು ಅಲ್ಲಿ ಮಾತ್ರ. ನಾನ್ ಕಲೆಕ್ಟ್ ಮಾಡಿರೋ ಸೀಕ್ರೆಟ್ಸ್ ಎಲ್ಲ ಇದರಲ್ಲಿದೆ. ಥ್ಯಾಂಕ್ಸ್ ಕಣ. ವಿಶ್ ಯು ಗುಡ್ ಲಕ್. ತುಂಬ ಪವರ್ಫುಲ್ ಇದ್ದಾನೆ. ಅವನ ಎದುರಾಕೊಳ್ಳೋದು ನಾವು ಅನ್ಕೊಂಡಷ್ಟು ಈಸಿ ಅಲ್ಲ. ಪವರಿಂದ ಅವನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಬೇರೆ ಏನಾದರೂ ಮಾಡಬೇಕು. RK sir is arriving now. CM is on the way. Security alert ಆಗಿರಕ್ಕೆ ಹೇಳಿ. Everything is all right, madam. ಜನ ಯಾಕ್ರಿ ಕಮ್ಮಿ ಇದ್ದಾರೆ? ಮೊದಲೇ ಟೈಮಿಂಗ್ ಸರಿಯಾಗಿ ಕೊಟ್ಟಿರ್ಲಿಲ್ವಾ? ಮೇಡಮ್, ಬರೋ ದಾರಿ ಮಧ್ಯದಲ್ಲಿ ನಮ್ಮ ಊರಿನ ಮಕ್ಕಳು ಸ್ಟ್ರೀಟ್ ಮ್ಯಾಜಿಕ್ ಶೋ ಇಟ್ಕೊಂಡಿದ್ದಾರೆ. ಅಲ್ಲಿ ಜನ ಮುತ್ಕೊಂಡಿದ್ದಾರೆ. ಓಹ್, CM ಬರುವಾಗ ರೋಡ್ ಕ್ಲಿಯರ್ ಇರಬೇಕು. ಮೊದಲು ಹೋಗಿ ಪೊಲೀಸ್ ಹೇಳಿ ರೋಡ್ ಕ್ಲಿಯರ್ ಮಾಡಿಸಿ. ಮ್ಯಾಮ್, ಅಲ್ಲಿರೋದು ಇಲ್ಲಿಗೆ ಬರಬೇಕಾದ ಮಕ್ಕಳು ಮತ್ತು ಪೇರೆಂಟ್ಸ್. ಮ್ಯಾಮ್, ಇದನ್ನ ನಾವು ಹುಷಾರಾಗಿ ಹ್ಯಾಂಡಲ್ ಮಾಡೋದು ಒಳ್ಳೇದು. ಓಹ್, ಏನ್ ಮಾಡೋದು ಇವಾಗ? ಸರಿ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಸೂರಜ್, ಇಲ್ಲೆಲ್ಲ ಸರಿಯಾಗಿ ಅರೇಂಜ್ಮೆಂಟ್ ನೋಡ್ಕೊಳ್ಳಿ. ಸರಿ ಮ್ಯಾಮ್. Dear ladies and gentlemen, welcome to all. Sorry for the inconvenience. There's a small change in our cultural program. I have found a wonderful talent in our village children. I am proud to introduce them in front of you. Now, I am calling Kushigagi team on the stage. ನಾನ್ ಯಾರು ಅಂತ ನೋಡ್ತಾ ಇದ್ದೀರಾ? ಮೈ ನೇಮ್ ಇಸ್ RK. ನಮಸ್ಕಾರ ರೀ RK. ಸಿಟ್ ಡೌನ್ UK.
ಅಲ್ಲಲೇ ಕಲಾಲು, ನಾ ಬಂದಾಗೊಮ್ಮೆ ಬರ್ರಿ ಯು ಕೆ ಅಂತ ಸ್ವಾಗತ ಕೊಡ್ತೀಯಲ್ಲ, ಅಂದ್ರೇನು ನಾ ಯೂನಿವರ್ಸಲ್ ಕಿಂಗ್ ಅಂತೇನ? ಅಲ್ಲ, ಉಂಡಪ್ಪ ಕಟ್ಟಿಮನಿ. ಉಂಡಪ್ಪ ಅಲ್ಲಲೇ, ಉಗ್ರಪ್ಪ ಕಟ್ಟಿ ಮನಿ. ಆತ್ ಬಿಡಪ್ಪ, ಈಗ ಕರ್ಸಿದ ವಿಚಾರ ಹೇಳಿ. ನಮ್ ದೇಶಕ್ಕೆ ಇಂಡಿಪೆಂಡೆನ್ಸ್ ಸಿಕ್ಕಿ 3/4 ಸೆಂಚುರಿ ಆಯ್ತು. ಆದ್ರೆ ಈ ಗವರ್ಮೆಂಟ್ ಸ್ಕೂಲ್ ಹೋಗೋ ಮಕ್ಕಳ ಭವಿಷ್ಯ ಚೇಂಜ್ ಮಾಡೋಕ್ಕೆ ನಿಮ್ಮಂತ ಪೊಲಿಟಿಷಿಯನ್ ಕೈಲಿ ಆಗಿಲ್ಲ. ಆಗೋದು ಇಲ್ಲ. ಆ ಹಳೆ ಚಪ್ಪಲಿ ಜಾಗದಲ್ಲಿ ಫಾರ್ಮಲ್ ಶೂಸ್ ಇದ್ರೆ, ಆ ಹರ್ಕಲ್ ಬಟ್ಟೆ ಇರೋ ಜಾಗದಲ್ಲಿ ಬ್ಲೇಸರ್ ಇದ್ರೆ, ಮಕ್ಳು ಸ್ಕೂಲ್ಗೆ ಹೋಗುವಾಗ ನಡ್ಕೊಂಡು ಹೋಗೋ ಬದಲು ಸ್ಕೂಲ್ ಬಸ್ ಇದ್ರೆ ಹೇಗಿರುತ್ತೆ? ಅದೆಲ್ಲ ಆಗ ಹೋಗೋದಲ್ಲ ನಡಿಯತ್ಲಾಗ. ಈ ಸರ್ಕಾರಿ ಶಾಲೆ ಹುಡುಗರಿಗ ಹಾಕೊಳಕ್ ಬೂಟ್ ಕೊಡ್ಸಿದ್ರ, ಊರೆಲ್ಲ ಅಡ್ಡಾಡಿ ಹೊಲಸ್ ತುಳಿದು ಹರಿದು ಒಗಿತಾರ. ಇನ್ನ ಯೂನಿಫಾರ್ಮ್ ಕೊಡ್ಸಿದ್ರ ಬೇಲಿ ಸಾಲ ಅಡ್ಡಾಡಿ ಅಂಗೀದಾಗ 4 ಪೋಸ್ಟ್ ಡಬ್ಬಿ ತೂತ, ಚಣ್ಣದಾಗ 4 ಪೋಸ್ಟ್ ಡಬ್ಬಿ ತೂತ ಮಾಡ್ಕೊಂಡು ಬಂದು ಹಂಡು ತೋರಿಸ್ಕೊತಾ ನಿಂದಿರ್ತಾರ. ಮತ್ತ ಬಸ್ಗ ಬೆಂಕಿನ ಹಚ್ಬಿಡ್ತಾರ ನೋಡ್ಪಾ. ನೋ 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 ನೋ, ಖುಷಿಯಾಗಿ ಓದಿ ಉದ್ಧಾರ ಆಗ್ತಾರೆ. ಜನ ಉದ್ಧಾರ ಆದ್ರೆ ನಾವು ಉದ್ಧಾರ ಆದಂಗೆ ತಾನೆ. ಓವರ್ ಆಲ್ ಕರ್ನಾಟಕ ಹೊಸದಾಗಿ 50 ಕಾರ್ಪೊರೇಟ್ ಸ್ಕೂಲ್ಗಳನ್ನ ಓಪನ್ ಮಾಡ್ತಾ ಇದ್ದೀನಿ. ಅಲ್ಲಪ್ಪ, 10-15 ಸಾಲ ತೆಗೆದು ಚಲೋತ್ನಾಗ ನಡ್ಸಾಕತ್ತಿ. ಯು ಕೆ ಡಿಮ್ಯಾಂಡ್ ಇರೋ ಕಡೆ ಪ್ರೊಡಕ್ಷನ್ ಹೆಚ್ಚೋದು ನನ್ನಂತ ಕ್ಲೆವರ್ ಬಿಸ್ನೆಸ್ ಮ್ಯಾನ್ ನ ಟ್ಯಾಲೆಂಟ್ ಅಲ್ವೇನೋ ಯುಕೆ. ಯುಕೆ ನಾವೆಲ್ಲ ಸೇರಿ ಗವರ್ಮೆಂಟ್ ಸ್ಕೂಲಲ್ಲಿ ಓದೋರ್ಗೆ ಬೆಲೆನೇ ಇಲ್ಲ ಅಂತ ಭಯ ಹುಡ್ಸಿದ್ವಲ್ಲ, ಆ ಪ್ಲಾನ್ ಸಖತ್ ಕ್ಲಿಕ್ ಆಗಿದೆ. ನನ್ನ ಮಗ ಹೇಗೆ ಓದ್ತಿದ್ದಾನೆ ಅನ್ನೋದಕ್ಕಿಂತ ಎಲ್ಲಿ ಓದ್ತಿದ್ದಾನೆ ಅನ್ನೋದನ್ನೇ ಸ್ಟೇಟಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಪೇರೆಂಟ್ಸ್. ಅದೇ ನಮಗ್ ಸೆಲ್ಲಿಂಗ್ ಪಾಯಿಂಟ್. ನೇರ ಮಾರಿ ಮೇಲೆ ಬರೀ ಹೇಳದಂಗ ಹೇಳ್ಬಿಡಪ್ಪ. ನನ್ನ ಕಡೆಯಿಂದ ಏನಾಗ್ಬೇಕು? ನಾನ್ ಗುರುತು ಹಾಕಿರೋ ಜಾಗ ಸುತ್ತ ಇರೋ ಎಲ್ಲಾ ಗವರ್ಮೆಂಟ್ ಸ್ಕೂಲ್ಗಳನ್ನು ಕ್ಲೋಸ್ ಮಾಡಿಸ್ಬೇಕು. ಸ್ಟಾಪ್ ದಿಸ್ ನಾನ್ಸೆನ್ಸ್. ಅಯ್ಯೋ ಸಾರಿ ಸರ್. ರವಿಕಲಾಲ್, ವೆರಿ ಇಂಟ್ರೆಸ್ಟಿಂಗ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಇವ್ರು ದೊಡ್ಡ ಕಲಾವಿದರಿಗೆ ಏನು ಕಡಿಮೆ ಇಲ್ಲ. ಡೋಂಟ್ ಡಿಸ್ಟರ್ಬ್ ದೆಮ್, ಪ್ಲೀಸ್ ಸಿಟ್ ಡೌನ್. ನೀವು ಮುಂದುವರ್ಸಿಪ್ಪ. ಆತ್ ಬಿಡಪ್ಪ, ಬಂದ್ ಮಾಡ್ಸೋಣ. ಕಲಾಲು, ಹುಬ್ಬಳ್ಳಿದಾಗ ನನ್ನ 2ನೇ ಹೆಂಡತಿ ಹೆಸರುನಾಗ ಕಾಂಪ್ಲೆಕ್ಸ್ ಕಟ್ಸಾಕತ್ತೀನಿ. ರೊಕ್ಕ ಕಮ್ಮಿ ಬಿದ್ದಾವು. 20 ಕೋಟಿ ಕೊಡ್ತೀನಿ. ಕಲಾಲು, ಕಾಂಪ್ಲೆಕ್ಸು 50 ಅಂತಸ್ತು. 50 crores. ಆತ್ ಬಿಡು. ಸರ್ಕಾರಿ ಶಾಲೆಯಾಗ ಓದೋ ಮಕ್ಕಳು ಕಮ್ಮಿ ಬಿದ್ದಾವು ಅಂತ ಕಾರಣ ಕೊಟ್ಟು ಬೀಗ ಜಡಿಯೋಣ. ಆದ್ರ ನಮ್ CM ಅದಾರಲ್ಲ, ಅವ್ರು ಗಾಂಧಿ ತತ್ವನ ಕುಡಿತಾರ, ಗಾಂಧಿ ತತ್ವನ ತಿಂತಾರ. ಇದಕ್ಕೇನ್ ಮಾಡೋದು? ಆ ಗಾಂಧಿಗೆ ಗಾಂಧಿ ನೋಟ್ ಕೊಟ್ರೆ ನೋಟಲ್ಲಿರೋ ಗಾಂಧಿ ನೋಡ್ಕೊಂಡ್ ಕೈ ಮುಕ್ಕೊಂಡ್ ಭಜನೆ ಮಾಡ್ತಾರೆ. ಯಾರು ಕರ್ಸಿದೀವ್ರ ಇಲ್ಲಿಗೆ? ಕಳ್ಸ್ರಿ ಆಚೆ. ಮಕ್ಕಳು ತೊಂದರೆ ಕೊಡಬೇಡಿ. ಪೊಲೀಸ್ ನೋಡಿ ಅವ್ರನ್ನ. ವರುಣ್, ಐ ಆಮ್ ರಿಯಲಿ ಸಾರಿ ಸರ್. ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಸರ್, ಯಾರೋ ಬೀದಿ ನಾಟಕ ಮಾಡೋರು ಬಂದು ನನ್ನ ಇಮೇಜ್ನ ಕೆಡ್ಸಕ್ ನೋಡ್ತಿದ್ದಾರೆ ಅಷ್ಟೇ ಸರ್. ಸರ್, ನೀವು ಪರ್ಮಿಷನ್ ಕೊಟ್ರೆ ನಾನೊಂದೆರಡು ಮಾತಾಡ್ಬೋದಾ? ಎಸ್ ಸರ್, ಬಟ್ ಗೋ ಹೆಡ್. ಸರ್, ನೀವು ಹೇಳಿದ 100% ರೈಟ್ ಸರ್. ನಿಮ್ಮ ಬ್ರ್ಯಾಂಡ್ಗಿರೋ ವ್ಯಾಲ್ಯೂ ತುಂಬ ದೊಡ್ಡದು. ಅದನ್ನ ನೋಡೇ ಅಲ್ವಾ ನಮ್ಮಂತ ಹೆತ್ತೋರು ಅದನ್ನು ಫಾಲೋ ಮಾಡೋದು. ಈ ಮಕ್ಕಳಲ್ಲಿ ನನ್ನ ಮಗನೂ ಇದ್ದಾನೆ. ನಿಮ್ಮಂಥವರ ಕಾರ್ಪೊರೇಟ್ ಸ್ಕೂಲಲ್ಲೇ ಕಲಿತಾ ಇದ್ದಾನೆ. ನನ್ನ ಮಗ ವರುಣ್ ವೆರಿ ಟ್ಯಾಲೆಂಟೆಡ್ ಸರ್. ಯಾವ ಎಕ್ಸಾಮಲ್ಲೂ ಅವನು 98%ಗಿಂತ ಕಡಿಮೆ ತಗೊಂಡಿರೋ ಎಕ್ಸಾಂಪಲ್ಲೇ ಇಲ್ಲ. ಅವನು ನನಗಿರೋ ಸ್ಟೇಟಸ್ನ ಡಬಲ್ ಮಾಡಿ ಕೊಟ್ಟಿದ್ದಾನೆ ಅಂತ ಹೆಮ್ಮೆ ಪಡ್ತಾ ಇದ್ದೆ. ಒಂದಿನ ಇಷ್ಟೊಂದು ಪ್ರೀತಿಯಿಂದ ಸಾಕಿದ ತಂದೆ ತಾಯಿನ ಬಿಟ್ಟುಟ್ಟದ. ಅವನ್ನ ಹೊಡಿಲಿಲ್ಲ, ಬಡಿಲಿಲ್ಲ, ಬರೀ ಎಕ್ಸಾಮ್ನಲ್ಲಿ ಯಾಕೆ ಕಡಿಮೆ ಮಾರ್ಕ್ಸ್ ತಗೊಂಡೆ ಅಂತ ಕೇಳಿದ್ವಿ. ಆದ್ರೆ ಅವತ್ತು ಕತ್ಲಲ್ಲಿದ್ದ ನಮ್ಮ ಕಣ್ಣುಗಳನ್ನ ತೆರೆಸಿದ್ದು ಶಾಲಿನಿಯವರು. ಇನ್ನು 2 ದಿನದಲ್ಲಿ ಎಕ್ಸಾಮ್ ಇದೆ. ಅವತ್ತು ನಮ್ಮ ಹತ್ರ ಸಂಬಂಧಿಕರದ ಮದುವೆ ಇದೆ ಅಂದ್ರೆ ಮದುವೆಗೆ ಬರಬೇಡ, ಓದು. ಮದುವೆಗೇನೋ ಬೇಕಾದಷ್ಟು ಸಿಗತ್ತೆ, ಆದ್ರೆ ಕೆರಿಯರ್ ಇಸ್ ಇಂಪಾರ್ಟೆಂಟ್. ಫೋಕಸ್ ಆನ್ ಯುವರ್ ಕೆರಿಯರ್, ಫೋಕಸ್ ಆನ್ ಯುವರ್ ಎಜುಕೇಶನ್ ಅಂತ ಓದಿಸ್ತೀವಿ. ಇದರಿಂದ ಸಂಬಂಧಗಳಿಗಿಂತ ಕೆರಿಯರೇ ಇಂಪಾರ್ಟೆಂಟ್ ಅಂತ ನಾವೇ ಅಲ್ವಾ ಸರ್ ನಮ್ಮ ಮಕ್ಳಿಗೆ ಹೇಳ್ಕೊಡೋದು. ಅದೇ ಮಕ್ಕಳು ದೊಡ್ಡವರಾದ್ಮೇಲೆ ತಮ್ಮ ತಂದೆ ತಾಯಿಗಳನ್ನ ಬಿಟ್ಟು ಹೊರದೇಶಕ್ಕೆ ಹಾರೋಗ್ತಾರೆ. ಇದರಲ್ಲಿ
ಅವ್ರದ್ದೇನ್ ಸ್ವಾಮಿ ತಪ್ಪು? ಆದ್ರೆ ಶಾಲಿನಿ ಅವರು ಬೆಸ್ಟ್ ಕ್ವಾಲಿಟೀಸ್ ಇರುವಂತ ಮಗನನ್ನ ನನಗೆ ವಾಪಸ್ ಕೊಟ್ಟಿದ್ದಾರೆ. ಶಾಲಿನಿ ಅವರೇ, ನೀವೆಲ್ಲೇ ಇದ್ರು ಮುಂದೆ ಬನ್ನಿ. ಗೋಪಾಲ್ ಅವ್ರು ಹೇಳ್ದಾಗೆ ಆ ಥರ ದೊಡ್ಡದೇನೂ ನಾನು ಮಾಡಿಲ್ಲ. ಮಕ್ಕಳು ನ್ಯಾಚುರಲ್ ಆಗೇ ಹೊಸದನ್ನ ಕಲಿಬೇಕು ಅಂತ ಹಾತೊರಿತಿರ್ತಾರೆ. ಅವ್ರಿಗೆ ನಾವು ಪ್ರೋತ್ಸಾಹ, ಕುತೂಹಲಕ್ಕೆ ನೀರೆರೆದು ಸ್ಫೂರ್ತಿ ಕೊಟ್ರೆ ಸಾಕು, ತಂತನಾಗೆ ಎಲ್ಲ ಕಲಿತಾರೆ. ನಾನ್ ಮಾಡಿದ್ದು ಅಷ್ಟೇ. ಆದ್ರೆ ಎಜುಕೇಶನ್ ಅನ್ನ ಬಿಸ್ನೆಸ್ ಮಾಡ್ಕೊಂಡು ದುಡ್ಡು ಮಾಡಕ್ ಹೊರಟೋರ್ಗೆ ತಮ್ಮ ಸಂಸ್ಥೆಯ ಬ್ರ್ಯಾಂಡ್ ವ್ಯಾಲ್ಯೂನ ಹೆಚ್ಚೋಕೆ ಮಾರ್ಕ್ಸ್ ಅನ್ನೋದು ಕೀ ಪಾಯಿಂಟ್ ಆಗಿರುತ್ತೆ. ಅಂತವ್ರು ತಮ್ಮ ಮಕ್ಕಳನ್ನ ದಿನಪೂರ್ತಿ ಓದಿಸಿ ಬರ್ಸಿ ಕೊನೆಗೆ ಅವರ ಯೋಚನಾ ಶಕ್ತಿನೇ ಸಾಯಿಸಿ ಅವ್ರನ್ನ ಪುಸ್ತಕದ ಹುಳು ಮಾಡ್ಬಿಡ್ತಾರೆ. 100% ರಿಸಲ್ಟ್, 80% ಡಿಸ್ಟಿಂಕ್ಷನ್, 10 ರ್ಯಾಂಕ್ಸ್. ಈ ತರ ದೊಡ್ಡದಾಗಿ ನ್ಯೂಸ್ ಪೇಪರ್ಸ್ ಅಲ್ಲಿ ಆಡ್ಸ್ ಹಾಕೋ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಓದಿಸೋದು ಅಂದ್ರೆ ನಮ್ಮಂತ ಪೇರೆಂಟ್ಸ್ಗೆ ಅದೇ ದೊಡ್ಡ ಸ್ಟೇಟಸ್. ಒಂದ್ ಕ್ಲಾಸ್ ರೂಮ್ ಅಲ್ಲಿ ಎಲ್ಲಾ ಪ್ರಾಣಿ ಮರಿಗಳನ್ನೂ ಕೂಡ ಹಾಕಿ ಮರ ಹತ್ತೋದನ್ನ ಹೇಳ್ಕೊಟ್ರೆ ಕೋತಿ ಮರಿಗೆ 100% ಮಾರ್ಕ್ಸ್ ಸಿಗ್ಬೋದು. ಚಿರತೆ, ಬೆಕ್ಕು ಇವೆಲ್ಲ ಡಿಸ್ಟಿಂಕ್ಷನ್ ತಗೋಬಹುದು. ಹಾಗಂತ ಕುದುರೆ ಮರಿನ ನೀನ್ ದಡ್ಡ, ಮೂರ್ಖ ಅಂತ ಹೇಳೋದು ಎಷ್ಟ್ ಸರಿ? ಕುದುರೆಗಿರೋ ಸಾಮರ್ಥ್ಯ ಓಡದ್ರಲ್ಲಿ ತಾನೆ. ಇಂಥವ್ರು ಸೃಷ್ಟಿಸಿರೋ ಭ್ರಮಾ ಲೋಕದಿಂದ ಇವತ್ತು ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದಾವೆ. ದಯವಿಟ್ಟು ಮುಚ್ಚೋಗಿರೋ ನಮ್ಮೂರಿನ ಸ್ಕೂಲನ್ನ ಒಂದು ಹೊಸ ಎಜುಕೇಶನ್ ಸಿಸ್ಟಮ್ ಇಟ್ಕೊಂಡು ರಿಓಪನ್ ಮಾಡಬೇಕು. ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಮೂಗ್ ಮುರಿಯೋ ಎಲ್ರೂ ಮತ್ತೆ ಆ ಕಡೆ ತಿರುಗೋ ತರ ಮಾಡ್ಬೇಕು. ಅದೇ ನನ್ನ ಕೋರಿಕೆ. ಸರ್ಕಾರಿ ಶಾಲೆಯಲ್ಲಿ ಕಲ್ತಂತ ಎಷ್ಟೋ ಜನ ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ, ರಾಷ್ಟ್ರಪತಿಗಳಾಗಿದ್ದಾರೆ, ಪ್ರಧಾನಮಂತ್ರಿಗಳಾಗಿದ್ದಾರೆ. ಅಷ್ಟೇ ಯಾಕೆ, ನಾನು ಸರ್ಕಾರಿ ಶಾಲೆಯಲ್ಲಿ ಕಲ್ತಂತವನು ಮುಖ್ಯಮಂತ್ರಿ ಆಗಿಲ್ವಾ? ನಾವು ಯಾವ ಶಾಲೆಯಲ್ಲಿ ಕಲಿತೀವಿ ಅನ್ನೋದು ಮುಖ್ಯ ಅಲ್ಲ, ಯಾವ ಜ್ಞಾನವನ್ನ ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ. ಸಂಪಾದನೆ ಮಾಡಿದ ಜ್ಞಾನವನ್ನ ಸಮಾಜಮುಖಿಯಾಗಿ ಉಪಯೋಗ ಮಾಡ್ತೀವ ಅನ್ನೋದು ಇನ್ನೂ ಮುಖ್ಯ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಹಲವಾರು ಸಾಕ್ಷಿಗಳು ಸಿಕ್ಕಿವೆ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಸಿಬಿಐಗೆ ವಹಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.